ಸ್ನೇಹಿತರೆ ನಮಸ್ಕಾರ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ಜಗಳಗಳು ಮತ್ತು ವಿವಾದಗಳಿಂದ ಹೆಚ್ಚು ಸುದ್ದಿಯಲ್ಲಿರುವಂತಹ ನಟಿ ಅಶ್ವಿನಿ ಗೌಡ ಅವರ ವೈಯಕ್ತಿಕ ಜೀವನದ ಕೆಲವು ಕುತೂಹಲಕಾರಿ ಸಂಗತಿಗಳ ಕುರಿತು ನಾನು ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಮೊದಲು ಅಶ್ವಿನಿ ಗೌಡ ಅವರ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾಜಿಕ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿರುವಂತಹ ಇವರು ನವೆಂಬರ್ 23ರಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಮನೆಯೊಳಗೆ ಅವರ ವಯಸ್ಸಿನ ಬಗ್ಗೆ ದೊಡ್ಡ ಚರ್ಚೆ ನಡೆದಿತ್ತು. ಆದರೆ 1985ರಲ್ಲಿ ಜನಿಸಿದ ಅಶ್ವಿನಿ ಗೌಡ ಅವರಿಗೆ ಸದ್ಯ ಕೇವಲ 40 ವರ್ಷ. ಅವರು ಹಿರಿಯರಾಗಿ ಗೌರವ ಕೇಳಿದಕ್ಕೆ ಸಾಕಷ್ಟು ವಿವಾದಗಳಾದವು. ಸಿನಿಮಾ ಮತ್ತು ಸೀರಿಯಲ್ಗಳಲ್ಲೂ ಗುರುತಿಸಿಕೊಂಡಿರುವಂತಹ ಇವರು ತಾವು ಆಸ್ತಿಯ ವಿಷಯದಲ್ಲಿ ಬಹಳ ಶ್ರೀಮಂತಿ ಅಂತ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ತಮ್ಮ ತಾತನ ಆಸ್ತಿಯನ್ನ ತಂದೆ ಅಭಿವೃದ್ಧಿಪಡಿಸಿದ್ದು ತಾವು 150 ಮನೆಗಳ ಮಾಲೀಕರು ಅಂತ ಹೇಳಿಕೊಂಡಿರುವಂಥದ್ದು ಬಹಳ ವಿಶೇಷ. ಅಶ್ವಿನಿ ಅವರ ವೈವಾಹಿಕ ಜೀವನದ ಮೊದಲ ಅಧ್ಯಾಯವನ್ನು ನೋಡೋಣ. ಅವರಿಗೆ ಕೇವಲ 17 ವರ್ಷ ವಯಸ್ಸಿದ್ದಾಗಲೇ ವಿವಾಹವಾಯಿತು. 18 ವರ್ಷಕ್ಕೆ ಮಗುವಿಗೆ ತಾಯಿ ಆದರು. ಮಗುವಿನ ನಂತರ ಬೇಸರ ಹೋಗಲಾಡಿಸಲು ಸುಮ್ಮನೆ ಒಂದು ಫಿಲ್ಮ್ ಕ್ಲಾಸ್ಗೆ ಸೇರಿದ ಇವರಿಗೆ ನಟನೆಯ ಅವಕಾಶ ಸಿಕ್ತು. ಅವರು ಮಹಾಪರ್ವ, ಕಾವೇರಿ ಸೇರಿದಂತೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ನಟನೆಯಿಂದಾಗಿ ಅವರು ಮನೆಯವರಿಗೆ ಸಮಯ ಕೊಡಲು ಸಾಧ್ಯವಾಗಲಿಲ್ಲ. ಅವರ ಮೊದಲ ಪತಿಯ ಕುಟುಂಬವು ಕೂಡ ಬಹಳ ಸಂಪ್ರದಾಯಸ್ಥ ಕುಟುಂಬವಾಗಿದ್ದ ಕಾರಣ ಅಶ್ವಿನಿ ಅವರ ಲೇಟ್ ನೈಟ್ ಶೂಟಿಂಗ್ ಇತ್ಯಾದಿಗಳಿಂದ ಮನಸ್ತಾಪಗಳು ಶುರುವಾಗಿ ಕೊನೆಗೆ ವಿಚ್ಛೇದನದಲ್ಲಿ ಅಂತ್ಯವಾಯಿತು. ಅಚ್ಚರಿಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿಚ್ಛೇದನ ಆದರೂ ಕೂಡ ಅವರು ಇಂದಿಗೂ ಕೂಡ ತಮ್ಮ ಮಾಜಿ ಅತ್ತೆ ಮಾವನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಅವರ ಮಗನೇ 2 ಕುಟುಂಬಗಳ ನಡುವೆ ಸೇತುವೆಯಾಗಿದ್ದು ಮಗ ತಂದೆಗೆ ಹೆಚ್ಚು ಹತ್ತಿರವಾಗಿದ್ದಾನೆ ಅಂತ ಕೂಡ ಅವರೇ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ದೊಡ್ಡ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರಿಗೆ 2ನೇ ಮದುವೆ ಆಗಿದೆ ಎನ್ನುವಂಥ ವಿಚಾರ. ಹೌದು, ಇದು ಈಗ ಬಹಳ ದೊಡ್ಡ ಚರ್ಚೆಯಲ್ಲಿದೆ. ಕನ್ನಡ ಪರ ಹೋರಾಟಗಾರ್ತಿಯಾಗಿ ಅವರು ತೊಡಗಿಸಿಕೊಂಡಂಥ ನಂತರ ಅದೇ ಹೋರಾಟಗಾರರ ವಲಯದಲ್ಲಿರುವಂಥ ಮನುಗೌಡ ಎಂಬುವರನ್ನು ಇವರು 2ನೇ ಮದುವೆಯಾಗಿದ್ದಾರೆ ಅಂತ ಸುದ್ದಿ ಈಗ ಹರಿದಾಡ್ತಾ ಇದೆ. ಮನುಗೌಡ ಅವರು ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ಆದರೆ ನೆನಪಿರಲಿ, ಇದು ಕೇವಲ ವೈರಲ್ ಸುದ್ದಿಯಾಗಿದ್ದು ಅಶ್ವಿನಿ ಗೌಡ ಅವರು ಈ ಬಗ್ಗೆ ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿಲ್ಲ ಅಥವಾ ಪತಿಯನ್ನು ಕೂಡ ಎಲ್ಲೂ ಕೂಡ ಪರಿಚಯ ಮಾಡಿಲ್ಲ. ಆದರೂ ಮನುಗೌಡ ಅವರು ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಹೊರಗೆ ಅವರ ವಿರುದ್ಧ ಬರುವಂಥ ಕೆಟ್ಟ ವಿಡಿಯೋ ಮತ್ತು ಕಮೆಂಟ್ಗಳನ್ನು ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಅಶ್ವಿನಿ ಗೌಡ ಅವರು ಮನೆಯೊಳಗೆ ಆಟವಾಡ್ತಾ ಇದ್ರೆ ಹೊರಗೆ ಮನುಗೌಡ ಅವರು ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸ್ತಿದ್ದಾರೆ ಮಾತುಗಳು ಕೂಡ ಅವರ ಆಪ್ತ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರು ತಮ್ಮ ಸಂಪತ್ತು, ವಿವಾದಾತ್ಮಕ ಹೋರಾಟಗಳು ಮತ್ತು ಮುರಿದು ಬಿದ್ದ ಮೊದಲ ವಿವಾಹದ ನಂತರ ಇದೀಗ 2ನೇ ಮದುವೆಯ ವಿಚಾರವಾಗಿ ಸಖತ್ ಸದ್ದು ಸುದ್ದಿಯಾಗ್ತಿದ್ದಾರೆ. ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.